ಮಧ್ಯಪ್ರದೇಶದಲ್ಲಿ ರಾಮ್ ರಥೋರ್ ಮತ್ತೆ ರಾಮ್ ರಥೋರ್ನ ಮಗ ಮಹೇಶ್ ಮತ್ತೆ ಮಹೇಶ್ ಅವರ ಮಗಳು, ಒಂದು 15 ವರ್ಷದ ಮಗಳು ಮಧು, ಇವರೆಲ್ಲ ಸಂತೋಷವಾಗಿದ್ರು. ಮಧು ಅವರ ಅಮ್ಮ ಬಂದ್ಬಿಟ್ಟು ಮಧು ಚಿಕ್ಕ ವಯಸ್ಸಲ್ಲಿರುವಾಗಲೇ ತೀರ್ಕೊಂಡ್ರು. ಸೊ ಅದಕ್ಕೆ ಮಹೇಶ್ ಬಂದ್ಬಿಟ್ಟು ಮಧುನ ಒಬ್ರೇ ಸಿಂಗಲ್ ಪೇರೆಂಟ್ ಆಗಿ ಸಾಕಿದ್ರು. ಸೊ ಇವಾಗ ರಾಮ್ ರಥೋರ್ ಬಂದ್ಬಿಟ್ಟು ಒಂದು ಹಬ್ಬಕ್ಕಾಗಿ ಅವರ ಮೊಮ್ಮಗಳನ್ನ ಅವರ ಊರಿಗೆ ಕರ್ಕೊಂಡು ಹೋಗೋಣ ಅಂತ ಇಲ್ಲಿ ಬಂದಿರ್ತಾರೆ. ಮಧ್ಯಪ್ರದೇಶದಲ್ಲಿ ಕ್ವಾಲಿ ಅಂತ ಅವರು ಒಂದು ಚಿಕ್ಕ ವಿಲೇಜ್ ಇದೆ. ಸೊ ರಾಮ್ ರಥೋರ್ನ ಮನೆ ಇರೋದಲ್ಲೇ. ಸೊ ಇವಾಗ ರಾಮ್ ರಥೋರ್ ಬಂದ್ಬಿಟ್ಟು ಹೋಲಿ ಹಬ್ಬಕ್ಕಾಗಿ ತನ್ನ ಮೊಮ್ಮಗಳನ್ನ ಮಧುನ ಬಂದ್ಬಿಟ್ಟು ಅವರ ಊರಿಗೆ ಕರ್ಕೊಂಡು ಹೋಗಿರ್ತಾರೆ. ಸೊ ಕ್ವಾಲಿಗೆ ಬಂದು ಸ್ವಲ್ಪ ದಿವಸ ಬಂದ್ಬಿಟ್ಟು ರಾಮ್ ರಥೋರ್ ಅವ್ರ ಮೊಮ್ಮಗಳು ತುಂಬಾನೇ ಸಂತೋಷವಾಗಿರ್ತಾರೆ. ಫೆಸ್ಟಿವಲ್ ಸೀಸನ್ ಬೇರೆ, ಆರಾಮಾಗಿ ಸ್ವೀಟ್ಸ್ ತಿನ್ಕೊಂಡು ಅಲ್ಲಿರೋ ಅಕ್ಕಪಕ್ಕ ನೇಬರ್ಸ್ ಜೊತೆ ತುಂಬಾನೇ ಒಂದು ಸಂತೋಷವಾಗಿರ್ತಾರೆ. ಈ ತರ ಹೋಗ್ತಾ ಇರುವಾಗ ಸಡನ್ ಆಗಿ ಒಂದ್ ದಿವಸ ಮಹೇಶ್ಗೆ ಮಧು ಕಾಲ್ ಮಾಡಿರ್ತದೆ. ಸೊ ಈ ತರ 3 ಜನ ಬಂದು ತಾತ ಹತ್ರ ಕಾಸಿನ ವಿಷಯಕ್ಕೆ ಒಂದು ಜಗಳ ಮಾಡಿದ್ರು. ತುಂಬಾ ದೊಡ್ಡ ಜಗಳ ಆಗಿತ್ತು. ಇದರ 3 ಜನ ಬಂದು ಬೆದರಿಕೆ ಹಾಕ್ಬಿಟ್ಟು ಹೋಗಿದ್ದಾರೆ ಅಂತ ಅವ್ರ ತಂದೆ ಹತ್ರ ಹೇಳಿರ್ತಾರೆ. ಸೊ ಆಮೇಲೆ 3 ದಿವಸ ಆಗಿದ್ಮೇಲೆ ತಿರುಗು ಒಂದ್ಸಲಿ ಅವಳು ಬಂದ್ಬಿಟ್ಟು ಅವರ ತಂದೆಯಾದ ಮಹೇಶ್ಗೆ ಬಂದ್ಬಿಟ್ಟು ಕಾಲ್ ಮಾಡ್ಬಿಟ್ಟು ಒಂದು ನಡುಗುವ ಧ್ವನಿಯಲ್ಲಿ ಬಂದ್ಬಿಟ್ಟು ಅವರು ತಂದೆ ಹತ್ರ ಏನ್ ಹೇಳ್ತಾಳೆ ಅಂದ್ರೆ, ಅವತ್ತು 3 ದಿವಸ ಮುಂಚೆ ಬಂದಿದ್ದ 3 ಜನ ಬಂದ್ಬಿಟ್ಟು ಇವತ್ತು ಬಂದು ತಾತ ಹತ್ರ ತಿರುಗು ಜಗಳ ಮಾಡಿ ಆ ತಾತನ ಬಂದ್ಬಿಟ್ಟು ಸಾಯಿಸ್ಬಿಟ್ಟು ನನ್ನ ಬಂದ್ಬಿಟ್ಟು ಒಂದು ಕತ್ಲೆಯಾಗಿರುವ ಒಂದು ರೂಮಲ್ಲಿ ಬಂದ್ಬಿಟ್ಟು ನನ್ನ ಕೂಡ ಹಾಕಿದಾರಪ್ಪ ಅಂತ ಹೇಳ್ಬಿಟ್ಟು ಇಮಿಡಿಯೇಟ್ ಆಗಿ ಕಟ್ ಮಾಡ್ಬಿಟ್ಟು. ಸೊ ಇದನ್ನ ಕೇಳಿದ ಕೂಡಲೇ ಮಹೇಶ್ಗೆ ತುಂಬಾನೇ ಗಾಬರಿಯಾಗಿ ಸೊ ಅದೇ ಒಂದು ಕೃಷ್ಣನಗರಲ್ಲಿ ಇರುವ ಅವರ ಒಂದು ಸ್ನೇಹಿತರಿಗೆ ಕಾಲ್ ಮಾಡಿ, ರಾಜೇಂದ್ರ ಅಂತ ಅವರ ಸ್ನೇಹಿತರು ಅವರಿಗೆ ಕಾಲ್ ಮಾಡಿ ಈ ತರ ಅವಳ ಮಗಳು ಫೋನ್ ಮಾಡಿದೆ, ಈ ತರ ಒಂದು ಏನೋ ಅಲ್ಲಿ ತೊಂದರೆ ಆಗ್ತಿದೆ, ಸ್ವಲ್ಪ ಹೋಗಿ ನೋಡು ಅಂತ ಹೇಳಿದ್ರು. ಯಾಕಂದ್ರೆ ಮಹೇಶು ಇರೋ ಜಾಗದಿಂದ ಆ ಊರು ಬಂದ್ಬಿಟ್ಟು ಒಂದು 75ರಿಂದ 90 ಕಿಲೋಮೀಟರ್ ದೂರ. ಸೊ ಅವ್ರು ಬರಕ್ಕೆ ಹೆಂಗಿದ್ರು ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂದ್ಬಿಟ್ಟು ಅವರು ಗೊತ್ತಿರೋ ಸ್ನೇಹಿತರು, ಕೃಷ್ಣನಗರಲ್ಲಿ ಇರೋ ಸ್ನೇಹಿತರ ಹತ್ರ ಹೇಳಿ ಅವ್ರ ಮಗಳಿಗೆ ಏನಾಯ್ತು, ಅವ್ರ ಅಪ್ಪಗೆ ಏನಾಯ್ತು ಅಂತ ಕೂಡಲೇ ನೋಡಕ್ ಹೇಳಿ ಅವ್ರು ಹೇಳಿರ್ತಾರೆ. ಸೊ ಅದೇ ತರ ರಾಜೇಂದ್ರ ಬಂದ್ಬಿಟ್ಟು ರಾಮ್ ರಥೋರ್ ಮತ್ತೆ ಮಧು ವಾಸವಾಗಿರುವ ಮನೆಗೆ ಬಂದ್ಬಿಟ್ಟು ತಲುಪಿ ಅಲ್ಲಿರೋ ಬಾಗಿಲನ್ನ ತಟ್ಟು ನೋಡ್ತಾರೆ, ಬಾಗಿಲು ತೆಗೆಯೋದೇ ಇಲ್ಲ. ಆಮೇಲೆ ಹಿಂದೆ ಅಕ್ಕಪಕ್ಕ ಮತ್ತೆ ಕಿಟಕಿ ಕಡೆ ಎಲ್ಲ ನೋಡ್ತಾರೆ, ಎಲ್ಲ ಪೂರ್ತಿ ಲಾಕ್ ಆಗಿರುತ್ತೆ. ಸೊ ಇವರು ಇಲ್ಲಿ ಹುಡುಕ್ತಾರೆ ನೋಡಿ, ಅಕ್ಕಪಕ್ಕ ನೆಂಟರುಗಳೆಲ್ಲ ಬಂದಾಗ ರಾಜೇಂದ್ರ ಈ ತರ ಹೇಳಿದ್ಕೆ ರಾಜೇಂದ್ರ ಮತ್ತೆ ಅಕ್ಕಪಕ್ಕ ಇರೋ ನೆಂಟರೆಲ್ಲ ಬಂದ್ಬಿಟ್ಟು ಸೇರಿ ಬಾಗಿಲನ್ನ ಹೊರಡೆ ಹೋಗಿದ ತಕ್ಷಣ ಮನೆ ಹೊರಡೆ ಒಂಥರ ಗಬ್ಬು ವಾಸನೆ, ಒಂಥರ ವಿಚಿತ್ರವಾಗಿ ಒಂದು ಸ್ಮೆಲ್ ಬರ್ತಾ ಇತ್ತು. ಸೊ ಸ್ವಲ್ಪ ಜನ ಆ ವಾಸನೆಗೆ ವಾಮಿಟ್ ಮಾಡ್ಕೊಂಡು ಆಚೆ ಹೋಗಿ ಬಂದ್ಬಿಟ್ರು. ಇನ್ನೂ ಸ್ವಲ್ಪ ಜನ ಅದು ಏನು ವಾಸನೆ ಎಲ್ಲಿಂದ ಬರ್ತಾ ಇದೆ ಅಂತ ನೋಡೋಣ ಅಂತ ಆ ವಾಸನೆ ಬರೋ ಕಡೆ ಹುಡ್ಕೊಂಡು ಹೋಗ್ತಾ ಇರುವಾಗ ಅಲ್ಲಿ ಒಂದು ದೊಡ್ಡದು ಒಂದು ಪೆಟ್ಟಿಗೆ ಇತ್ತು. ಆ ಪೆಟ್ಟಿಗೆನ ಓಪನ್ ಮಾಡಿ ನೋಡಿದಾಗ ಅಲ್ಲಿ ಇದ್ದ ದೃಶ್ಯ ತುಂಬಾನೇ ಭಯಂಕರವಾಗಿತ್ತು. ಯಾಕಂದ್ರೆ 65 ವರ್ಷ ಆಗಿರುವ ಆ ರಾಮ್ ರಥೋರ್ನ ಶವ ಬಂದ್ಬಿಟ್ಟು ಸೊ ಆ ಪೆಟ್ಟಿಗೆ ಹೊರಡೆ ಇತ್ತು. ಒಂಥರ ಕೊಲ್ತೋಗಿರೋ ಸ್ಥಿತಿಯಲ್ಲಿ ಅದಿತ್ತು. ಸೊ ಇದನ್ನ ನೋಡಿದ ಕೂಡಲೇ ಇಮಿಡಿಯೇಟ್ ಆಗಿ ಎಲ್ಲರೂ ಸೇರಿ ಪೊಲೀಸ್ ಅವರಿಗೆ ಈ ವಿಷಯನ ತಿಳಿಸ್ತಾರೆ. ಸೊ ಈ ವಿಷಯನ ತಿಳಿದ ತಕ್ಷಣ ಪೊಲೀಸ್ ಅವರು ಇಮಿಡಿಯೇಟ್ ಆಗಿ ರಾಮ್ ರಥೋರ್ ಅವ್ರ ಮನೆಗೆ ಬಂದು ಅದನ್ನೆಲ್ಲ ಅಲ್ಲಿರುವ ಎಲ್ಲ ಕಡೆ ಹುಡುಕ್ತಾರೆ, ಅವ್ರ ಮಗಳು ಎಲ್ಲಿದಾರಂತ. ಸೊ ಪೊಲೀಸ್ ಅಲ್ಲಿಗೆ ತಲುಪುವ ಅದೇ ಟೈಮಿಗೆ ಮಹೇಶು ಅಲ್ಲಿಗೆ ತಲುಪ್ತಾರೆ. ಸೊ ಮಹೇಶ್ ಅವ್ರ ತಂದೆನ ಶವನ ಹತ್ರ ನೋಡಿದ ತಕ್ಷಣ ಅವ್ರು ತುಂಬಾನೇ ಬೆಚ್ಚ ಬೀಳ್ತಾರೆ. ಸೊ ಅದ್ರ ಜೊತೆಗೆ ಅವ್ರಿಗೆ ಇನ್ನೊಂದು ವಿಷಯ ಕಾಡ್ತಾ ಇದೆ, ಏನಂದ್ರೆ 15 ವರ್ಷ ಆಗಿರುವ ಅವ್ರ ಮಗಳು ಮಧುಗೆ ಏನಾಗಿರುತ್ತೋ ಅಂತ ಒಂದು ಚಿಂತೆನ ಅವ್ರನ್ನ ಕಾಡ್ತಾ ಇರುತ್ತೆ. ಸೊ ಇದೇ ಸ್ಥಿತಿಯಲ್ಲಿ ಪೊಲೀಸ್ ಅವರು ಆ ಶವನ ಬಂದ್ಬಿಟ್ಟು ಪೋಸ್ಟ್ ಮಾರ್ಟಮ್ ಕಳ್ಸಿದ ಮೇಲೆ ಮನೆ ಪೂರ್ತಿ ಹುಡುಕ್ ನೋಡ್ತಾರೆ. ಆಮೇಲೆ ಆಚೆ ಅಲ್ಲಿ ಇಲ್ಲಿ ಎಲ್ಲಾನು ಹುಡುಕ್ತಾರೆ. ಎಲ್ಲ ಕಡೆ ಹುಡುಕಿನೂ ಎಲ್ಲೂ ಏನೋ ಒಂದು ಸುಳಿವು ಸಿಗ್ತಾ ಇರ್ಲಿಲ್ಲ ಅವ್ರಿಗೆ. ಸೊ ಇದೇ ತರ ಹುಡುಕ್ತಾ ಬೆಳಗ್ಗೆ ಆಗ್ಬಿಡುತ್ತೆ. ಸೊ ಒಂದು ಬೆಳಗ್ಗೆ ಅಷ್ಟರಲ್ಲಿ ರಾಮ್ ರಥೋರ್ ಮನೆಯ ಪಕ್ಕದ ಮನೆ ಮಾಡಿಯಲ್ಲಿ ಒಂದು ಶಬ್ದ ಕೇಳುತ್ತೆ. ಈ ಶಬ್ದನ ಕೇಳಿ ಅಲ್ಲಿರೋರೆಲ್ಲ ಮೇಲೋಗಿ ನೋಡುವಾಗ ಅಲ್ಲಿ ಅವ್ರು ನೋಡಿದ ವಿಷಯ ಏನಂತ ನೋಡಿದ್ರೆ, ಅಲ್ಲಿರುವ ಒಂದು ವಾಟರ್ ಟ್ಯಾಂಕ್ ಪಕ್ಕದಲ್ಲಿ ಬಂದ್ಬಿಟ್ಟು ಮಧು ಬಚ್ಚಿಟ್ಕೊಂಡಿದ್ದಾಳೆ. ತುಂಬಾ ಬೇವುರ್ತಾ ಫುಲ್ ನನ್ನಡುತ್ತಾ ಒಂಥರ ತುಂಬಾ ಹೆದರಿಕೆಯಿಂದ ಕೂತಿರೋ ಆ ಮಧುನ ನೋಡಿ ಎಲ್ರಿಗೂ ಒಂಥರ ಆಶ್ಚರ್ಯ ಆಗತ್ತೆ. ನಾವು ಇಡೀ ರಾತ್ರಿ ಹುಡುಕ್ತಿದ್ವಿ, ಇವಳು ಇಲ್ಲಿ ಏನ್ ಮಾಡ್ತಾ ಇದ್ದಾಳೆ ಅಂತ ಒಂದು ಯೋಚನೆ ಎಲ್ಲರಿಗೂ ಬರುತ್ತೆ. ಸೊ ಅವಾಗ ಪೊಲೀಸ್ ಅವ್ರು ಬಂದ್ಬಿಟ್ಟು ಮಧುನ ಕರ್ಕೊಂಡು ಕೆರಡೆ ಒಂದು ಅವ್ರ ಮನೆಯಲ್ಲಿ ಒಂದು ಹಾಲಲ್ಲಿ ಕೂರಿಸಿ ಏನ್ ನಡೀತು ಅಂತ ಕೇಳಿದಾಗ ಮಧು ಏನ್ ಹೇಳ್ತಾಳೆ ಅಂದ್ರೆ, 3 ದಿವಸ ಹಿಂದೆ ಬಂದ್ಬಿಟ್ಟು ಒಂದು 3-4 ಜನ ಬಂದು ಕಾಸಿನ ವಿಷಯಕ್ಕೆ ತಾತ ಹತ್ರ ಜಗಳ ಮಾಡಿದ್ರು.
ಸೊ ಅದೇ 3 ಜನ ನೆನೆ ಬಂದು ತಾತ ಹತ್ರ ಹೊಡೆದಾಡಿ ಕಾಸಿನ ವಿಷಯದಲ್ಲಿ ಕೊನೆಯಲ್ಲಿ ಅವ್ರನ್ನ ಬಂದ್ಬಿಟ್ಟು ಸಾಯಿಸ್ಬಿಟ್ರು. ಸಾಯಿಸಿದ್ ಮಾತ್ರ ಇಲ್ಲದೆ ನನ್ನ ಬಂದ್ಬಿಟ್ಟು ಒಂದು ಕತ್ಲೆ ಇರುವ ರೂಮಲ್ಲಿ ಕೂಡಾಕ್ಬಿಟ್ರು. ಆಮೇಲೆ ನಾನು ಅವಾಗ ಅಪ್ಪಗೆ ಫೋನ್ ಮಾಡಿದ್ದೆ. ಸೊ ಕೂಡಲೇ ಬಂದ್ಬಿಟ್ಟು ನನ್ನ ಅವರು ಕಿಡ್ನಾಪ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಸೊ ನಾನು ಕಿಡ್ನಾಪ್ ಮಾಡಿ ಸ್ವಲ್ಪ ದೂರದಲ್ಲಿ ಬಂದ್ಬಿಟ್ಟು ಅಲ್ಲಿಂದ ಅವ್ರ ಹತ್ರ ತಪ್ಪಿಸ್ಕೊಂಡು ಬಂದು ನಾನು ಇಲ್ಲಿ ಟ್ಯಾಂಕಿಂದ ಬಚ್ಚಿಟ್ಕೊಂಡೆ ಅಂತ ಹೇಳಿರ್ತಾಳೆ. ಸೊ ಇವಾಗ ಅವ್ರಿಗೆ ಪೊಲೀಸ್ ಅವ್ರಿಗೆ ಇನ್ನೊಂದು ಸಂದೇಹ ಬಂತು. ಯಾಕಂದ್ರೆ ಇವಾಗ ಬಾಡಿ ಅವ್ರ ರಾಮರಥ್ ಅವ್ರನ್ನ ಬಾಡಿ ಇದ್ದ ಸ್ಥಿತಿ ನೋಡಿದ್ರೆ ಅದು ಆಲ್ರೆಡಿ ಕೊಲ್ತೋಗಿದೆ. ಸೊ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಪ್ರಕಾರ ಅದು 3 ದಿವಸ ಹಿಂದೆನೇ ಡೆಡ್ ಬಾಡಿ ಮೀನ್ಸ್ 3 ದಿವಸ ಹಿಂದೆನೇ ಅವ್ರು ತೀರ್ಕೊಂಡಿದ್ದಾರೆ ಅಂತ ಗೊತ್ತಾಯ್ತು. ಬಟ್ ಇವಾಗ ಮಧು ಹೇಳೋ ಕತೆ ನೋಡಿದ್ರೆ ಇವತ್ತೇ ಅವ್ರ ತಾತ ಬಂದ್ಬಿಟ್ಟು ತೀರ್ಕೊಂಡಿದ್ದಾರೆ ಅನ್ನೋ ತರ ಅವ್ರು ಹೇಳ್ತಾ ಇರೋ ಕತೆ. ಸೊ ಅದಕ್ಕೆ ಪೊಲೀಸ್ ಅವರು ನಮ್ದೇ ಅವರ ಒಂದು ಸ್ಪೆಷಲ್ ಟ್ರೀಟ್ಮೆಂಟ್ ಅಲ್ಲಿ ಕೇಳಿದಾಗ ಅವಾಗ ಅವ್ಳು ಹೇಳಿದ್ದು, ಈ ತರ ನಾನ್ ಬಂದ್ಬಿಟ್ಟು ನಮ್ಮ ಬಾಯ್ ಫ್ರೆಂಡ್ ಜೊತೆ ವಿಡಿಯೋ ಕಾಲ್ ಮಾತಾಡ್ತಾ ಇದ್ದೆ. ಅವಾಗ ನಮ್ಮ ತಾತ ಅದನ್ನ ನೋಡ್ಬಿಟ್ರು. ಅದ್ ನೋಡಿದ್ ಮಾತ್ರ ನೋಡ್ಬಿಟ್ಟು ಈ ತರ ಎಲ್ಲ ಮಾಡ್ಬಾರ್ದು ಅಂತ ಹೇಳಿದ್ರು. ನನಗೆ ತಾತ ಏನ್ ಮಾಡ್ತಾರೆ ಅಂತ ಭಯದಲ್ಲಿ ನಾನು ನನ್ನ ಬಾಯ್ ಫ್ರೆಂಡ್ ನ ಕಟ್ಸಿದೆ. ಸೊ ನಮ್ಮ ಬಾಯ್ ಫ್ರೆಂಡ್ ಬಂದ್ಬಿಟ್ಟು ನಮ್ಮ ತಾತ ಹತ್ರ ಈ ತರ ನಾನು ಮಧುನು ಲವ್ ಮಾಡ್ತಾ ಇದೀವಿ, ಸೊ ನಮಗೆ ಮದುವೆ ಮಾಡಿಸಿ ಅಂತ ಕೇಳಿದ್ದ. ಬಟ್ ನಮ್ಮ ತಾತ ಬಂದ್ಬಿಟ್ಟು ಇನ್ನು ಚಿಕ್ಕ ಹುಡುಗರು, ಇದು ಲವ್ ಮಾಡೋ ವಯಸ್ಸಲ್ಲ, ನೀವು ಇದೆಲ್ಲ ಇವಾಗ ಇಟ್ಕೋಬಾರ್ದು ಅಂತ ಹೇಳೋದು ಮಾತ್ರ ಇಲ್ಲದೆ ಬಲವಾಗಿ ಮಧುನ ಲವರ್ಗೆ ಹೊಡೆದಿದ್ದಾರೆ. ಸೊ ಆ ಕೋಪಕ್ಕೆ ತಿರುಗು ಮಧುನ ಲವರ್ ಏನ್ ಮಾಡಿದಾರೆ ಅಂದ್ರೆ ಅವ್ರ ತಾತನ ಬಂದ್ಬಿಟ್ಟು ಸಾಯಿಸ್ಬಿಟ್ಟಿದ್ದಾನೆ ಅಂತ ಮಧು ಹೇಳಿದ್ದು ಒಂದು ವಿಷಯ. ಸೊ ಅವಾಗ ಅವ್ನ ಬಾಯ್ ಫ್ರೆಂಡ್ ಯಾರು ಅಂತ ವಿಚಾರಿಸಿ ಅವ್ರ ಮನೆಗೆ ಹೋದಾಗ ಅವ್ನ ಬಾಯ್ ಫ್ರೆಂಡು ಅಲ್ಲಿದ್ದ. ಸೊ ಅವ್ನ ಬಾಯ್ ಫ್ರೆಂಡ್ನು ಅದೇ ಸ್ಟೇಷನ್ಗೆ ಕರ್ಕೊಂಡ್ಬಂದು ವಿಚಾರಿಸಿದಾಗ ಏನಾಗಿದೆ ಅಂದರೆ ಅವನು ಹೇಳಿದ್ದು ವಿಷಯನೇ ಬೇರೆ ಥರ ಇತ್ತು. ಯಾಕಂದರೆ ಅವನ ಬಾಯ್ ಫ್ರೆಂಡು ಈ ಮರ್ಡರ್ನ ಮಾಡಿಲ್ಲ. ಸೊ ಹಂಗಂದ್ರೆ ಇವಾಗ ಈ ಮರ್ಡರ್ನ ಮಾಡಿದ್ದು ಯಾರು, ಮಧು ಯಾಕೆ ಟ್ಯಾಂಕ್ ಪಕ್ಕದಲ್ಲಿ ಬಚ್ಚಿಟ್ಕೊಂಡು, ಇದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಸೊ ಅದೇ ಥರ ಇನ್ನೂ ನೀವು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಂಗೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡಿ. ಸೊ ಇವನು ಮರ್ಡರ್ ಮಾಡಿಲ್ಲ ಅಂತ ತಿಳಿದಿದ್ದ ಕೂಡಲೇ ತಿರುಗು ಪೊಲೀಸ್ ಅವರ ಗಮನ ಬಂದ್ಬಿಟ್ಟು ಮಧು ಮೇಲೆ ತಿರುಗಿತ್ತು. ಸೊ ತಿರುಗು ಮಧುನ ಬಂದ್ಬಿಟ್ಟು ಇನ್ವೆಸ್ಟಿಗೇಟ್ ಮಾಡಿದಾಗ ಇವಾಗ ಈ ಮಧು ಪೂರ್ತಿ ಬಾಯ್ ಬಿಟ್ಲು. ಏನಂತ ನೋಡಿದ್ರೆ ಇವರು ಊರಿಂದ ಬಂದು ಸ್ವಲ್ಪ ದಿವಸ ಇಲ್ಲಿ ಆರಾಮಾಗಿ ಸಂತೋಷವಾಗಿದ್ರು. ಅದೇ ಥರ ಒಂದ್ಸಲಿ ಇವಳು ಬಂದ್ಬಿಟ್ಟು ಅವ್ರ ಅಪ್ಪ, ನಾನು ಆಲ್ರೆಡಿ ಹೇಳಿತರ ಅವ್ರ ಅಮ್ಮ ಬಂದು ಚಿಕ್ಕ ವಯಸ್ಸಲ್ಲಿ ತೀರ್ಕೊಂಡ್ರು. ಸೊ ತಾತನೂ ಅವ್ರ ಅಪ್ಪನೂ ಇವಳಿಗೆ ತುಂಬಾನೇ ಪ್ರೀತಿ ತೋರಿಸಿ ಬೆಳೆಸಿದ್ರು. ಸೊ ಕೇಳಕ್ಕೆ ಯಾರು ಇರಲಿಲ್ಲ. ಸೊ ಇವಳಿಗೆ ಚಿಕ್ಕ ವಯಸ್ಸಲ್ಲೇ ಫೋನ್ ಬೇಕಂತ ಹಠ ಮಾಡಿದ್ಕೆ ಫೋನು ಕೊಡಿಸಿದ್ರು. ಸೊ ಅವಾಗ ಈ ಫೋನಲ್ಲಿ ಬಂದ್ಬಿಟ್ಟು ಮಧು ಏನ್ ಮಾಡ್ತಾಳೆ ಅಂದ್ರೆ ತುಂಬಾ ಒಂದು ಲೈಂಗಿಕ ವಿಡಿಯೋಗಳನ್ನ ನೋಡ್ತಾಳೆ, ಪಾರ್ನ್ ವಿಡಿಯೋಸ್ನ ನೋಡ್ತಾಳೆ. ಸೊ ಅದಕ್ಕೆ ಅಡಿಕ್ಟ್ ಆಗೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಹಲವಾರು ಹುಡುಗರ ಜೊತೆ ಇವಳು ಅದೇ ಥರ ಮಾತಾಡ್ತಾಳೆ. ಸೊ ಅದೇ ಥರ ಇಲ್ಲಿ ಅವಳು ಬಂದ್ಬಿಟ್ಟು ಅವನ ಬಾಯ್ ಫ್ರೆಂಡ್ ಜೊತೆ ವಿಡಿಯೋ ಕಾಲಲ್ಲಿ ತುಂಬಾ ರೊಮ್ಯಾಂಟಿಕ್ ಆಗಿ ಮಾತಾಡಿದ್ದು ಹಲವಾರು ಸಲ ಅವ್ರ ತಾತ ನೋಡಿದ್ದಾರೆ. ಒಂದ್ಸಲಿ ಮಧುನ ಫೋನ್ ತೆಗೆದುಕೊಂಡು ಹೊಡೆದಾಕ್ಬಿಟ್ಟಿದ್ದಾರೆ. ಸೊ ಆ ಕೋಪದಿಂದ ಮಧುಗೆ ಏನಂದ್ರೆ ಇವಾಗ ತಾತ ಇರೋದ್ರಿಂದ ಇವ್ರ ಸಂತೋಷಕ್ಕೆ ಅಡ್ಡ ಬರ್ತಾ ಇದ್ದಾರೆ, ಇವ್ರ ತಾತನ ಏನಾದ್ರು ಮಾಡಲೇಬೇಕು ಅಂತ ಯೋಚನೆ ಮಾಡಿ ಇವ್ರ ತಾತ ಬಂದ್ಬಿಟ್ಟು ತುಂಬಾ ವಯಸ್ಸಾದವರು, ಅವ್ರು ಬಂದ್ಬಿಟ್ಟು ನಿದ್ದೆ ಮಾಡೋಕ್ಕೆ ಸ್ಲೀಪಿಂಗ್ ಪಿಲ್ಸ್ ತಗೊಳ್ತಾರೆ. ಸೊ ಆ ಪ್ರಿಸ್ಕ್ರಿಪ್ಷನ್ ತಗೊಂಡು ಹೋಗಿ ಹತ್ತದಲ್ಲಿ ಮೆಡಿಕಲ್ ಶಾಪಿಂದ ಒಂದು 10-15 ಮಾತ್ರೆಗಳನ್ನ ತಂದು ಅದನ್ನ ಪುಡಿ ಮಾಡಿ ಇಟ್ಟಿರ್ತಾಳೆ. ಆಮೇಲೆ ತಾತ ಹತ್ರ ಹೋಗಿ ಸಮಾಧಾನ ಮಾಡ್ತಾಳೆ. ತಾತ, ನಾನು ಇನ್ಮೇಲೆ ಈ ಥರ ಎಲ್ಲ ಮಾಡಲ್ಲ, ನಾನು ಒಳ್ಳೆ ರೀತಿಯಲ್ಲಿ ನಡ್ಕೊಳ್ತೀನಿ ಅಂತ ಹೇಳಿ ತುಂಬ ಸಂತೋಷವಾಗಿರ್ತಾಳೆ. ಆ ಸಂತೋಷನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋಕ್ಕೆ ಅವಳ ತಾತಗೆ ಬಂದ್ಬಿಟ್ಟು ಅವಳು ಕೇಸರಿ ಮಾಡ್ತಾಳೆ. ಸೊ ಆ ಕೇಸರಿ ಮಾಡುವಾಗ ಏನು ಮಾಡ್ತಾಳೆ ಅಂದರೆ ಅವಳು ಪುಡಿ ಮಾಡಿಕ್ಕಿರುವ ಈ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ನ ಪೌಡರ್ ಬಂದ್ಬಿಟ್ಟು ಅದ್ರಲ್ಲಿ ಫುಲ್ಲಾಗಿ ಮಿಕ್ಸ್ ಮಾಡಿರ್ತಾಳೆ. ಸೊ ಅವ್ರ ತಾತಗೆ ಅವಳೇ ತಿನ್ನಿಸ್ತಾಳೆ. ಸೊ ತಾತನೂ ತುಂಬ ಸಂತೋಷವಾಗಿರ್ತಾಳೆ, ನನ್ನ ಮೊಮ್ಮಗಳು ಅವಳು ತಪ್ಪನ್ನ ತಿತ್ಕೊಂಡಿದ್ದಾಳೆ ಅಂತ. ಸೊ ಅವಳು ಫುಲ್ಲು ಅದನ್ನ ತಿನ್ನಿಸಿ ಅವಳ ತಾತನ ರೂಮ್ ಕರ್ಕೊಂಡು ಹೋಗ್ತೀನಿ ನಂತರ ಕರ್ಕೊಂಡು ಹೋಗಿ ಅಲ್ಲಿರುವ ಒಂದು ದೊಡ್ಡ ಪೆಟ್ಟಿಗೆಯಲ್ಲಿ ಅವ್ರ ತಾತನ ಮಲ್ಸಿಬಿಡ್ತಾಳೆ. ಸೊ ಮಲ್ಸಿದ್ ಮಾತ್ರ ಇಲ್ಲದೆ ಅವ್ರ ತಾತ ಎದೆಯ ಮೇಲೆ ಕುತ್ಕೊಂಡು ಅವಳಿಂದ ಎಷ್ಟಾಗುತ್ತೋ ಅಷ್ಟು ಗಟ್ಟಿಯಾಗಿ ಅವ್ರ ಕತ್ತನ್ನ ಬಂದ್ಬಿಟ್ಟು ಇಸುತ್ತಾಳೆ. ಸೊ ಕತ್ತನ್ನ ಇಸ್ಕಿ ಅವಳು ಸಾಯಿಸಿ ಬಿಡ್ತಾಳೆ. ಇದು ಸಾಯಿಸಿದ ಮೇಲೆ ಪೆಟ್ಟಿಗೆನ ಅಲ್ಲೇ ಮುಚ್ಚಿಟ್ಟು ಅವಳ ಬಾಯ್ ಫ್ರೆಂಡ್ಗೆ ಕಾಲ್ ಮಾಡ್ತಾಳೆ. ಅವಳ ಬಾಯ್ ಫ್ರೆಂಡ್ಗೆ ಕಾಲ್ ಮಾಡಿ ಈ ಥರ ನಮ್ಮ ತಾತ ಎಲ್ಲೋ ಆಚೆ ಊರಿಗೆ ಹೋಗಿದ್ದಾರೆ, ಸೊ ಇವಾಗ ನಮ್ಮ ಮನೇಲಿ ಯಾರೂ ಇಲ್ಲ, ನೀನು ಬಾ ಅಂತ ಕರ್ಸ್ಕೊಂಡು ಅವ್ರ ತಾತ ಶವವಾಗಿ ಪೆಟ್ಟಿಗೆಯಲ್ಲಿರುವ ಅದೇ ರೂಮಲ್ಲಿ ಬಂದ್ಬಿಟ್ಟು ಅವಳ ಬಾಯ್ ಫ್ರೆಂಡ್ ಜೊತೆ 3 ದಿನ ಅವಳು ಬಂದ್ಬಿಟ್ಟು ಲೈಂಗಿಕ ಸಂಬಂಧದಲ್ಲಿ ಇದ್ದಿದ್ದಾಳೆ. ಸೊ ಒಂದು ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ, ಒಂದು ಇಂಟಿಮೇಟ್ ಫಿಸಿಕಲ್ ರಿಲೇಷನ್ಶಿಪ್ಪಲ್ಲಿ ಅದೇ ರೂಮಲ್ಲಿ ಇವರು ಇದ್ದಿದ್ದಾರೆ. ಸೊ 3 ದಿವಸ ಆಗಿದ ಮೇಲೆ ಅವ್ರ ಬಾಯ್ ಫ್ರೆಂಡ್ ಬಂದ್ಬಿಟ್ಟು ಈ ನಿಮ್ಮ ಮನೇಲಿ ಏನೋ ಒಂಥರ ವಿಚಿತ್ರವಾಗಿ ಸ್ಮೆಲ್ ಬರ್ತಾ ಇದೆ ಅಂತ ಹೇಳಿದಾಗ ಅದೇನೂ ಇಲ್ಲ, ಇಲ್ಲಿ ಏನಾದ್ರು ಸತ್ತೋಗಿರುತ್ತೆ ಅಂತ ಹೇಳ್ಬಿಟ್ಟು ಅವಳಿಗೆ ಒಂದು ಡೌಟ್ ಬರುತ್ತೆ. ಸೊ ಇವಾಗ ಸ್ಮೆಲ್ ಆಚೆ ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಇನ್ನೂ ಜಾಸ್ತಿ ಸ್ಮೆಲ್ ಆಚೆ ಬಂದರೆ ನಾವು ಸಿಕ್ಕಾಕೊಳ್ತೀವಿ ಅಂತ ಹೇಳ್ಬಿಟ್ಟು ಅವಳು ಏನು ಹೇಳ್ತಾಳೆ, ನಮ್ಮ ತಾತ ಬರೋ ಅಷ್ಟರಲ್ಲಿ ನೀನು ಹೋಗಿ ಒಂದು ಟ್ಯಾಕ್ಸಿ ತೊಗೊಂಬಾ,
ನಾನು ಕಾಸು ಬಗ್ಗೆ ನೀನೇನು ಚಿಂತೆ ಪಡಬೇಡ, ನಾನು ತುಂಬ ಕಾಸು ಇಟ್ಟಿದ್ದೀನಿ ನನ್ನ ಹತ್ರ, ಸೊ ನಾವಿಬ್ಬರು ಎಲ್ಲಾದ್ರೂ ಆಚೆ ಹೋಗಿ ಮದುವೆ ಮಾಡ್ಕೊಂಡು ಸಂತೋಷವಾಗಿರೋಣ ಅಂತ ಹೇಳಿರ್ತಾಳೆ. ಸೊ ಅವನು ಸರಿ ಟ್ಯಾಕ್ಸಿ ಕರ್ಕೊಂಬರ್ತೀನಿ ಅಂತ ಅವನು ಹೋಗ್ತಾನೆ. ಸೊ ಅಷ್ಟರಲ್ಲಿ ಇವಳು ಎಕ್ಸ್ಪೆಕ್ಟ್ ಮಾಡದೇ ಇರೋದು ಒಂದು ವಿಷಯ ಏನಂದ್ರೆ, ಅವ್ರ ಅಪ್ಪ ಬರ್ತಾರೆ ಅಂತ ಯೋಚನೆ ಮಾಡಿದ್ಲು, ಬಟ್ ಅವ್ರ ಅಪ್ಪ ಅಲ್ಲಿರುವ ಅವರ ಫ್ರೆಂಡು ರಾಜೇಂದ್ರಗೆ ಇಮಿಡಿಯೇಟ್ ಆಗಿ ಅಲ್ಲಿ ಕಳ್ಸ್ತಾರೆ ಅಂತ ಗೊತ್ತಿಲ್ಲ. ಸೊ ಇವಳು ಲೇಟ್ ಆಗತ್ತೆ ಅನ್ಕೊಂಡಿರುವಾಗ ಇವರು ಇಮಿಡಿಯೇಟ್ ಆಗಿ ಅಲ್ಲಿ ಬಂದಿದ್ದಕ್ಕೆ ಅವ್ಳು ಏನ್ ಮಾಡೋದು ಅಂತ ಗೊತ್ತಿಲ್ಲ. ಇವರೆಲ್ಲಾನು ಬಾಗಿಲು ನಾಕ್ ಮಾಡ್ತಾ ಇದ್ದಾರೆ. ಬಾಗಿಲು ಹೊಡೆಯಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಎದುರ್ಕೊಂಡಿದ್ದ ಮಧು ಏನ್ ಮಾಡ್ತಾಳೆ, ಹಿಂದ್ಗಡೆ ಡೋರಿಂದ ಮೇಲೆ ಹತ್ತಿ ಪಕ್ಕದ ಮನೆ ಟೆರೇಸ್ ಅಲ್ಲಿ ಟ್ಯಾಂಕ್ ಇಂದ ಬಚ್ಚಿಟ್ಕೊಳ್ತಾಳೆ. ಸೊ ಇದೇ ನಡೆದಿದ್ದು. ಸೊ ಆಮೇಲೆ ಅವಳನ್ನ ಬಂದ್ಬಿಟ್ಟು ಅವಳು ಇನ್ನೂ 15 ವರ್ಷ ಅನ್ನೋದಕ್ಕೆ ಅವಳನ್ನ ಬಂದ್ಬಿಟ್ಟು ಜುಬಿನಿಯಲ್ ಆಕ್ಟ್ ಅಲ್ಲಿ ಅವಳನ್ನ ಹಾಕಿರ್ತಾಳೆ. ಸೊ ಈ ತರ ಒಂದು ಸಣ್ಣ ಪುಟ್ಟ ಲೈಂಗಿಕ ಸಂತೋಷಗಳು ಮತ್ತೆ ಪಾರ್ನ್ ಅಡಿಕ್ಟ್ ಆಗೋದು, ಈ ತರ ವಿಷಯಗಳನ್ನ ತಪ್ಸೋಕೆ ಆದಷ್ಟು ಇವಾಗಿರೋ ಸಿಚುವೇಶನ್ ಅಲ್ಲಿ ಅದು ತುಂಬಾನೇ ಕಷ್ಟ. ಬಟ್ ಅವ್ರು ಫೋನ್ ಯೂಸ್ ಮಾಡುವಾಗ ಪೇರೆಂಟ್ಸ್ನ ಒಂದು ಮಾನಿಟರಿಂಗ್ ಅಲ್ಲಿ ಇಲ್ಲ ಗೈಡೆನ್ಸ್ ಅಲ್ಲಿ ಯೂಸ್ ಮಾಡೋದು ತುಂಬಾನೇ ಒಳ್ಳೇದು. ಸೊ ಇವಾಗ ನಿಮ್ಗೆ ಇನ್ನೊಂದು ವಿಷಯ ಡೌಟ್ ಇರುತ್ತೆ. ಸೊ ಟ್ಯಾಕ್ಸಿ ಕರ್ಕೊಂಡು ಬರಕ್ ಹೋಗಿದ್ದ ಅವನ ಬಾಯ್ ಫ್ರೆಂಡ್ ಕತೆ ಏನಾಯ್ತಂತ. ಸೊ ಅವನು ಮಧು ಹೇಳಿದ ತರನೇ ಟ್ಯಾಕ್ಸಿ ಕರ್ಕೊಂಡು ಬಂದಿರ್ತಾನೆ. ಸೊ ಬರುವಾಗ ಅವ್ರ ಮನೆ ಆಚೆ ಫುಲ್ ಪೊಲೀಸರು ಮತ್ತೆ ಈ ತರ ತುಂಬಾ ಜನ ನಿಂತಿರೋದು ನೋಡಿ ಎದುರ್ಕೊಂಡು ಅವನು ಅದೇ ಟ್ಯಾಕ್ಸಿಯಲ್ಲಿ ಅವನ ಮನೆಗೆ ಹೋಗಿ ತಲುಪಿರ್ತಾನೆ. ಸೊ ಇವಾಗ ಇವಳು ಮಾಡಿದ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನ್ ಮುಖಾಂತರ ನಿಮ್ಮ ಜೊತೆ ಶೇರ್ ಮಾಡಿ. ಮರಿದೆ ಈ ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.